ಎಸ್ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಕೂಡ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಮ್ಮ ವಿದ್ಯಾರಾಜ್ ಎಜು ಪಾಯಿಂಟ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ಕ್ಲಾಸಲ್ಲಿ ನಾನು ಯಾವುದಂದರೆ SDA ಮತ್ತು FDA ಪರೀಕ್ಷೆಗಳಿಗೆ ಮಾದರಿ ಪ್ರಶ್ನೋತ್ತರ ಒಂದು ಪತ್ರಿಕೆನ ತೊಗೊಂಡು ಬಂದಿದ್ದೀನಿ. ಸೊ ಇದನ್ನು ಡಿಸ್ಕಸ್ ಮಾಡೋಣ. ಈ ಹಿಂದೆ ನಾನು 2005 ಮತ್ತು 2006 SDA FDA ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿದ್ದೀನಿ. ನಮ್ಮ ಒಂದು ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ನ ಒಂದು ಪ್ಲೇ ಲಿಸ್ಟಲ್ಲಿ ನಿಮಗೆ 2 ಪ್ರಶ್ನೆ ಪತ್ರಿಕೆ ಬಿಡಿಸಿರುವಂತಹ ವಿಡಿಯೋಗಳು ಸಿಗುತ್ತೆ. ಇಲ್ಲ ನಮಗೆ ವಿಡಿಯೋದ ಜೊತೆಗೆ ಈ ಪ್ರಶ್ನೆ ಪತ್ರಿಕೆಗಳು ಸಹ ಬೇಕು ಅನ್ನೋದಾದರೆ ನಮ್ಮ ಒಂದು ಈ ವಿದ್ಯಾರಾಜ್ ಎಜು ಪಾಯಿಂಟ್ ಚಾನಲ್ದ ಒಂದು ಟೆಲಿಗ್ರಾಮ್ ಚಾನಲ್ ಸಹ ಇದೆ. ಇದೇ ಹೆಸರಿನ ಟೆಲಿಗ್ರಾಮ್ ಚಾನಲಲ್ಲಿ ಸಹ ನೀವು ಎಲ್ಲ GPSTR, HSTR, SDA, FDA ಹಾಗೆ ನಮ್ಮ ಚಾನಲ್ದ ಫೇಮಸ್ ವಿಡಿಯೋಸ್ ಸಹ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ನಮ್ಮ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ಯಾರೆಲ್ಲ ಇದುವರೆಗೂ ಜಾಯ್ನ್ ಆಗಿಲ್ವೋ ಖಂಡಿತ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಕರ್ಕೊಂಡು ಹೋಗುತ್ತೆ. ಸೊ ನೀವು ಅಲ್ಲಿ ನಮ್ಮ ಚಾನಲ್ಗೆ ಜಾಯ್ನ್ ಆಗ್ಬೋದು. ಸೊ ಅಲ್ಲಿ ಜಾಯ್ನ್ ಆದ ನಂತರ ನಾವು ಹಾಕಿರ್ತಕ್ಕಂತಹ ಪ್ರತಿಯೊಂದು ವಿಡಿಯೋಸ್ ಆಗಿರ್ಬೋದು, ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು, ಎಲ್ಲ ರೀತಿಯ ಮಾಹಿತಿಗಳು ಸಹ ನಿಮಗೆ ಅವೈಲೇಬಲ್ ಆಗುತ್ತೆ. ಓಕೆನಾ? ಸೊ ಅದರ ಒಂದು ಸದುಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇವಾಗ ಬನ್ನಿ. ಈಗಾಗಲೇ ನಾನು SDA FDAದ್ದು ಪ್ರಶ್ನೆ ಪತ್ರಿಕೆ ಜೊತೆಗೇ SDA FDA ವಿತ್ PDO ಅಂದರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಹ ನಾನು ಅದು ಕೂಡ ಮಾಡೆಲ್ ಕ್ವಶನ್ ಪೇಪರನ್ನು ಬಿಡಿಸಿ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ನೀವು ನೋಡ್ಬೋದು. ಸೊ 2 ದಿನ ನಾನು ಯಾವುದೇ ರೀತಿ ಪ್ರಶ್ನೆ ಪತ್ರಿಕೆಯನ್ನು SDA FDಗೆ ಸಂಬಂಧಿಸಿದಂತೆ ಮಾಡಿಲ್ಲ. ಬದಲಾಗಿ GPSTR 2022ರಲ್ಲಿ ಏನಾಗಿತ್ತೋ ಆ ಪರೀಕ್ಷೆಯ ಒಂದು ಪೇಪರ್ 1 ಮತ್ತು ಪೇಪರ್ 2 ಬಿಡಿಸಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದರಲ್ಲಿ ಪೇಪರ್ 2ನಲ್ಲಿ ನಾನು 50 MCQ ಕ್ವಶನ್ನನ್ನು ಅನಲೈಸ್ ಮಾಡಿದ್ದೀನಿ. ಸೊ ಉಳಿದಂತಹ ಡಿಸ್ಕ್ರಿಪ್ಟಿವ್ ಕ್ವಶನ್ಸನ್ನು ಏನೂ ಅನಲೈಸ್ ಮಾಡಿಲ್ಲ. ಸೊ ಅದು ಸಹ ನಿಮಗೆ ತುಂಬ ಯೂಸ್ ಆಗುತ್ತೆ. ಅದರ ಒಂದು ತಯಾರಿ ನಡೀತಾ ಇದೆ. ಸೊ ಯಾವಾಗ ಆ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಓಕೆನಾ? ಬನ್ನಿ ಇವಾಗ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಸೂಚನೆ ನೋಡಿ. ಫಸ್ಟ್ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. ಇದೊಂದು ಸಾಮಾನ್ಯ ಕನ್ನಡ ಪತ್ರಿಕೆ ಆಗಿರುತ್ತೆ. ಸೊ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಬರುತ್ತೆ ಇದರಲ್ಲಿ. ಓಕೆನಾ? ಪ್ರತಿಯೊಂದು ಪ್ರಶ್ನೆಗಳು ಇಲ್ಲಿ ಬರ್ತಾ ಹೋಗುತ್ತೆ. ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ಇದಕ್ಕೆ 120 ನಿಮಿಷಗಳು ಅಂದರೆ 2 ತಾಸಿನ ಒಂದು ಪರೀಕ್ಷೆ ಆಗಿರುತ್ತೆ. ಇದರಲ್ಲಿ ನೋಡ್ಬೋದು ನೀವು ಇದು ಎಷ್ಟು ಅಂಕಕ್ಕಿರುತ್ತೆ ಅಂದರೆ 150 ಅಂಕಕ್ಕಿರುತ್ತೆ. ಓಕೆನಾ? ಸೊ ಇದಷ್ಟು ಇದ್ರ ಬಗ್ಗೆ ಮಾಹಿತಿ. ಓಕೆ. ಸೂಚನೆ: ಕೆಳಗಿನವುಗಳಲ್ಲಿ ಸರಿಯಾದ ಕಾಗುಣಿತ ಮತ್ತು ಒತ್ತಕ್ಷರ ಇರುವಂತಹ ಪದಗಳನ್ನು ನೀವೇನು ಮಾಡಬೇಕು, ಆಯ್ಕೆ ಮಾಡಬೇಕು ಅಂತ. ಸೊ ಇಲ್ಲಿ ಜಾಸ್ತಿ ನಾನು ಟೈಮ್ ಏನಂತ ಹೇಳ್ತೀವಿ ಕಿಲ್ ಮಾಡೋಕ್ಕೆ ಹೋಗೋದಿಲ್ಲ, ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಇದರಲ್ಲಿ ಯಾವುದು ಸರಿಯಾದಂತಹ ಪದ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಗುರುತಿಸಬೇಕು. ಸೊ ಇಲ್ಲಿ ಉತ್ಕೃಷ್ಟ ಅಂತಿದೆಯಲ್ವಾ, ಇದು ಸರಿಯಾಗತ್ತೆ. ನೆಕ್ಸ್ಟ್ ಸುಸಂಸ್ಕೃತ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು 4 ರೀತಿಯಾಗಿ ಅವರು ಬರೆದಿದ್ದಾರೆ. ಈ 4 ಪದದಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥದ್ದು? ನಾವು ಹೇಗೆ ಬರಿತೀವಿ? ಸುಸಂಸ್ಕೃತ ಫಸ್ಟ್, ಸರಿ ಅಲ್ವಾ? ನೆಕ್ಸ್ಟ್ ನೋಡಿ, ನಿಷ್ಕ್ರಿಯ ಅಂತಕ್ಕಂಥದ್ದನ್ನು ಅದನ್ನು ಸಹ 4 ಪದಗಳು ಕೊಟ್ಟಿದ್ದಾರೆ. ಯಾವುದು ಸರಿ? ಇದರಲ್ಲಿ ನಾವು ನಿಷ್ಕ್ರಿಯ ಹೀಗೇನು ಓದ್ತಾ ಇಲ್ಲ, ಬದಲಾಗಿ ನಾವು ನಿಷ್ಕ್ರಿಯ ಅಂತ ಹೇಳ್ತೀವಿ. ಸೊ ಇದು ಸರಿ ಉತ್ತರ. ನೆಕ್ಸ್ಟ್ ನೋಡಿ, ಚಿತ್ತಾಕರ್ಷಕ. ಸೊ ನಾವು ಯಾವುದು ಹೇಳ್ತೀವಿ? ಚಿತ್ತಾಕರ್ಷಕ ಅಂತಲೇ ಹೇಳೋದು. ಇದು ಕರೆಕ್ಟು. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡಿ, ಪ್ರದರ್ಶನ. ಯಾವ ಪ್ರದರ್ಶನ ಇಲ್ಲಿ ಸರಿ ಇದೆ? ಆಪ್ಷನ್ 4, ಈ ಪ್ರದರ್ಶನ ಸರಿ ಇದೆ. ಓಕೆ. ನೆಕ್ಸ್ಟು ಅದೃಷ್ಟವಶಾತ್. ಯಾವ ಅದೃಷ್ಟವಶಾತ್ ಇಲ್ಲಿ ಸರಿ ಇದೆ ನೋಡಿ? 1st, 2nd, 3rd, 4th ಯಾವುದು? ಅದೃಷ್ಟವಶಾತ್, ಇದು ಸರಿ ಇದೆ. ಓಕೆನಾ? ಕೆಲವೊಂದು ಸಾರಿ ಈಸಿ ಇರುತ್ತೆ, ಕೆಲವೊಂದು ಸಾರಿ ಟಫ್ ಅನಿಸುತ್ತೆ. ಯಾವಾಗ ಈಸಿ ಯಾವಾಗ ಟಫ್ ಅಂತಂದರೆ ನಾವು ಎಲ್ಲವನ್ನು ಯಾವಾಗ ಓದಿ ನಾವು ಏನೇ ಪ್ರಶ್ನೆ ಬಂದ್ರೂ ನಾವು ಬಿಡಿಸ್ತೀವಿ ಅಂತ ಏನು ನಿಮ್ಮಲ್ಲಿ ಹೋಪ್ಸ್ ಆ್ಯಂಡ್ ಕಾನ್ಫಿಡೆನ್ಸ್ ಇರುತ್ತೋ, ಸೊ ಆವಾಗ ನಿಮಗೆಲ್ಲ ಪ್ರಶ್ನೆಗಳು ಈಸಿ, ಅದರಲ್ಲೂ ಡೆಡ್ ಈಸಿ ಅಂತ ಅನಿಸುತ್ತೆ. ಸೊ ಯಾರೆಲ್ಲ ಮೇಲ್ಮೇಲೆ ಹಾಗೆ ಓದಿದ್ದೀನಿ, ಏನೋ ಕಾಟಾಚಾರಕ್ಕೆ ಓದಿದ್ದೀನಪ್ಪ, ಎಕ್ಸಾಮ್ ಬರ್ತಾಯಿದೆ, ಸೊ ಬರೆದ್ರೆ ಆಯಿತು, ಸೊ ಈ ರೀತಿ ಒಂದು ಮೈಂಡ್ಸೆಟ್ ಇದ್ದವ್ರಿಗೆ ಎಲ್ಲ ಪ್ರಶ್ನೆಗಳು ಹೊಸದಾಗಿದೆ, ಕಠಿಣವಾಗಿದೆ, ಎಲ್ಲಿಂದ ತೆಗೆದಿದ್ದಾರೆ ಅಂತ ಫೀಲ್ ಆಗೋದು ಸಹಜ. ಓಕೆನಾ?
ಈಗಿಂದನೇ ಕಷ್ಟಪಡ್ತಾ ಹೋಗಿ. ಸೊ ಒಂದಲ್ಲ ಒಂದು ದಿನ ನಿಮಗೆ ಸಕ್ಸಸ್ಸು ಸಿಕ್ಕೇ ಸಿಗತ್ತೆ. ಓಕೆನಾ. ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರೆ. ಏನೋ ನಾ ಆ ಎಕ್ಸಾಮ್ ಬರೆದು ಬಂದೆ, ಈ ಎಕ್ಸಾಮ್ ಬರೆದು ಬಂದೆ, ಯಾವುದೂ ಆಗ್ತಾಯಿಲ್ಲ, ಏನು ಮಾಡೋದು ಅಂತ ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ಸೊ ಆಗಿದ್ದೆಲ್ಲ ಆಗೋಯ್ತಪ್ಪ, ನಾನು ಚೆನ್ನಾಗಿ ಓದಿಲ್ಲ ಅನಿಸುತ್ತೆ, ಹಾಗಾಗಿ ಅದು ಯಾವುದೂ ನಮಗೆ ಕೈಗೂಡಲಿಲ್ಲ. ಸೊ ಇನ್ಮೇಲೆ ಆದ್ರೂ ಕಷ್ಟಪಟ್ಟು ನೀವೇನು 50% ಎಫರ್ಟ್ ಹಾಕಿದ್ರು ಇನ್ನು 50 ಹಾಕಿ 100% ಹಾಕಿ ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಮುನ್ನುಗ್ಗಿ. ಓಕೆನಾ. ಆಲ್ ದಿ ಬೆಸ್ಟ್. ಸೊ ಬನ್ನಿ, ನಾನು ಹಾಗೆ ಮೋಟಿವೇಶನ್ ಕೊಡ್ತಾಯಿದ್ದೆ, ಹಾಗೆ ಕೊಡ್ತಾನೆ ಇರ್ತೀನಿ. ಸೊ ಅದಕ್ಕೂ ಒಂದು ಸಪ್ರೇಟ್ ಕ್ಲಾಸ್ ಮಾಡೋಣ, ಇರಲಿ, ಇವಾಗಿದು ಹಿಂದುಳಿಯುತ್ತೆ. ಸೊ ಮುಂದೆ ಹೋಗೋಣ. ನೆಕ್ಸ್ಟ್ 7ನೇ ಪ್ರಶ್ನೆ ನೋಡಿ, ಕ್ಲಿಯರಾಗಿ ಕಾಣಿಸ್ತಾ ಇದೆಯಾ? ಎಸ್. ಇವಾಗ ನೋಡಿ 7ನೇ ಪ್ರಶ್ನೆ, ನಿರ್ದಿಷ್ಟದಲ್ಲಿ ಯಾವುದು ಕರೆಕ್ಟು? ಫಸ್ಟ್ ಒನ್ ನಿರ್ದಿಷ್ಟ ಕರೆಕ್ಟು. ಸೊ ನಾ ಯಾವುದೇ ರೀತಿ ಮಹಾಪ್ರಾಣ ಮಾಡೋದಿಲ್ಲ, ಏನಿಲ್ಲ. ಸೊ ಇದು ಕರೆಕ್ಟು. ನೆಕ್ಸ್ಟು ದೃಶ್ಯಾವಳಿ, ಯಾವ ದೃಶ್ಯಾವಳಿ ಕರೆಕ್ಟ್? ಇಲ್ಲಿ ನೋಡಿದ ತಕ್ಷಣ ನಿಮಗೆ ಫಟ್ ಅಂತ ಗೊತ್ತಾಗ್ಬಿಡತ್ತೆ. ಎಸ್, ಇಲ್ಲಿ ಈ ದೃಶ್ಯಾವಳಿ ಕರೆಕ್ಟ್ ಇದೆ. ಸೊ ನಾವು ಏನು ಮಾಡಬೇಕು, ದೃಶ್ಯಾವಳಿ ಅಂದ ತಕ್ಷಣ ನಾವೇ ಸ್ವತಃ ಇಲ್ಲಿ ಬರ್ಕೊಂಬಿಡ್ಬೇಕು. ಒಂದು ನಿಮಿಷ. ಸೊ ಹೇಗೆ ಬರಿತೀವಿ ನಾವು? ದೃಶ್ಯಾವಳಿ. ಸೊ ನಾವು ಈ ರೀತಿ ಬರಿತೀವಿ ಅಂದ ತಕ್ಷಣ ಸೊ ಇದರಲ್ಲಿ ಯಾವುದಿದೆ ಅಂತ ನೋಡ್ಕೊಂಬಿಡ್ಬೇಕು, ಗೊತ್ತಾಗ್ಬಿಡುತ್ತೆ ಪಟ್ ಅಂತ. ಓಕೆನಾ. ನೆಕ್ಸ್ಟ್ ನೋಡಿ 9, ಭಾವಾಭಿವ್ಯಕ್ತಿ. ಸೊ ಈ ಭಾವಾಭಿವ್ಯಕ್ತಿ ಸರಿ ಇದೆ. ಓಕೆ. ನೆಕ್ಸ್ಟ್ ಚಮತ್ಕಾರ, ಯಾವ ಚಮತ್ಕಾರ ಸರಿಯಾಗಿದೆ ನೋಡಿ? ಚ ಕೊಟ್ಟಿದ್ದಾರೆ, ಚಾ ಮಾಡಿದ್ದಾರೆ, ಆಮೇಲೆ ಮಹಾಪ್ರಾಣ ಚ ಕೊಟ್ಟಿದ್ದಾರೆ. ಎಸ್, ನಾವು ಬರೆಯೋದು ಯಾವುದು? ಈ ಚಮತ್ಕಾರ. ಓಕೆ, ಚಮತ್ಕಾರನ ಆಗಿಬಿಟ್ಟಿದೆ ಇಲ್ಲಿ. ಓಕೆ. ನೆಕ್ಸ್ಟ್ ಇದ್ರ ಮೇಲಿರ್ತಕ್ಕಂಥ 10 ಪ್ರಶ್ನೆಗಳು ಆಯಿತಾ? ಸೊ ಈಸಿ ಇದೆ. ನೆಕ್ಸ್ಟ್ ನೋಡಿ, ಗೆರೆ ಎಳೆದಂತಹ ಭಾಗ ತಪ್ಪಾಗಿದೆ, ಇದನ್ನು ಸುಧಾರಿಸಲು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ. ಸೊ ಇಲ್ಲಿ ನೋಡಿ, ರಮೇಶನಿಗೆ ಕಚೇರಿಗೆ ತಡವಾಗಿದ್ದರಿಂದ ಆತ ಆತುರಾತುರವಾಗಿ ಬಸ್ಸಿನತ್ತ ವಾಲಿದನು. ಗೆರೆ ಎಳೆದಿರುವಂಥ ಪದ ಅಂತ ಇದ್ದಾರೆ. ಬಟ್ ಧಾವಿಸಿದ, ಕೂಗಿದ, ಮೆಲುಕು ಹಾಕಿದ, ಸಂಭಾಳಿಸಿದ ಅಂತ ಇದೆ. ಸೊ ಇಲ್ಲಿ ಕಚೇರಿಗೆ ತಡವಾಗಿದ್ದರಿಂದ ಆತ ಆತುರ. ಸೊ ನಾವಿಲ್ಲಿ ಯಾವುದನ್ನು ಮಾಡ್ಕೋಬೇಕು ಅಂದರೆ ಇದೆ, ಆತುರ ಅಂದರೆ ಧಾವಿಸಿ ಬಸ್ಸಿನತ್ತ ವಾಲಿದನು ಅಂತ. ಬಸ್ಸಿನತ್ತ ವಾಲಿದನು ಅಥವಾ ಧಾವಿಸಿದನು ಅಂತ ನಾವು ಹೇಳ್ಬೋದು. ಓಕೆ. ನೆಕ್ಸ್ಟು ಸೊ ಆನ್ಸರು ಧಾವಿಸಿದ ಅಂತ ಆಗುತ್ತೆ. ನೆಕ್ಸ್ಟ್, ಅರ್ಜುನನು ಬಿಟ್ಟ ಬಾಣ ಶರವೇಗದಲ್ಲಿ ಪುಟಿದೆದ್ದು ಹುಲಿಯನ್ನು ಕೊಂದು ಹಾಕಿತು. ಅರ್ಜುನನು ಬಿಟ್ಟ ಬಾಣ ಶರವೇಗದಲ್ಲಿ ಅಂದರೆ ಮುನ್ನುಗ್ಗಿ ಪುಟಿದೆದ್ದು ಹುಲಿಯನ್ನು ಕೊಂದು ಹಾಕಿತು. ಎಸ್, 12ಕ್ಕೆ ಸಿ. ನೆಕ್ಸ್ಟ್ 13ನೇ ಪ್ರಶ್ನೆ, ಕೋಲೆ ಬಸವನ ಆಟದಲ್ಲಿ ಸಾಮಾನ್ಯವಾಗಿ ಸೀತಾ ಕಲ್ಯಾಣವೇ ಸಂಧಾನವಾಗಿದ್ದು ಆಟದ ಹಸುಗಳನ್ನು ಚೆನ್ನಾಗಿ ಅಲಂಕರಿಸುತ್ತಾರೆ. ನೋಡಿ, ಕೋಲೆ ಬಸವನ ಆಟದಲ್ಲಿ ಪ್ರಧಾನವಾಗಿ ಸೀತಾ ಕಲ್ಯಾಣವೇ ಸಂಧಾನವಾಗಿದ್ದು ಆಟದ ಹಸುಗಳನ್ನು ಇಲ್ಲಿ ಚೆನ್ನಾಗಿ ಅಲಂಕರಿಸುತ್ತಾರೆ. ಓಕೆ. ಸೊ ಆಪ್ಷನ್ ಬಿ. ನೆಕ್ಸ್ಟ್ 14ನೇ ಪ್ರಶ್ನೆ ನೋಡಿ, ಒಂದು ನಿಮಿಷ, ಅರ್ಧ ಈ ಕಡೆ ಇದೆ. ದೊಂಬರು ಕುಮಾರರಾಮನ ಚಿಕ್ಕಮ್ಮ ಚಿತ್ರಾಂಗಿಯ ವಂಶಕ್ಕೆ ಸೇರಿದವರೆಂಬ ಅತಿಶಯ. ಯಾರವರು? ದೊಂಬರು ಕುಮಾರರಾಮನ ಚಿಕ್ಕಮ್ಮ ಚಿತ್ರಾಂಗಿಯ ವಂಶಕ್ಕೆ ಸೇರಿದವರೆಂಬ ಅತಿಶಯ ಯಾವುದು? ನೀತಿ, ಭ್ರಮೆ, ಮೇಲ್ನೋಟ, ಪ್ರತೀತಿ. ಯಾವುದಕ್ಕೆ ಏನು ಹೇಳ್ತೀವಿ ನಾವು? ಅದೊಂದು ಪ್ರತೀತಿ ಇದೆ ಅಂತ ಹೇಳ್ತೀವಿ. ಸೊ ಪ್ರತೀತಿ. ನೆಕ್ಸ್ಟ್, ತಮಟೆಯ ಸದ್ದು ವಿಶಾಲವಾದಷ್ಟು ಕುಣಿತದ ಗತಿಯೂ ಸಹ ತಾರಕಕ್ಕೆ ಇರುತ್ತದೆ. ಅಂದರೆ ಏನಾಗುತ್ತೆ? ತುಂಬ ತೀವ್ರಕ್ಕೆ ಹೋಗುತ್ತೆ ಅಂತ ಹೇಳಿಕ್ಕೆ ಬರ್ತಾ ಇದ್ದಾರೆ. ನೆಕ್ಸ್ಟು, ಗೊರವರನ್ನು ತರೀಕೆರೆ ಸುತ್ತಮುತ್ತ ಬಡಬಗ್ಗರು ಎಂದು ಕರೀತಾರೆ. ಜಿಲ್ಲೆಯಲ್ಲಿ ಇವರು ವಿರಳವಾಗಿ ವಿಹಂಗಮಿಸುತ್ತಾರೆ ಅಂತ. ಎಲ್ಲಿ ವಿಹಂಗಮಿಸುತ್ತಾರೆ ಅಂತಂದರೆ ಗೋಚರಿಸುತ್ತಾರೆ. ಓಕೆ. ನೆಕ್ಸ್ಟ್, ಇತಿಹಾಸದ ದೃಷ್ಟಿಯಿಂದ ಸತಿಗೀತೆಗಳು ಬಹುಮುಖ್ಯ ಧಾರಣೆಗಳನ್ನು ಒದಗಿಸುತ್ತವೆ, ದಾಖಲೆಗಳನ್ನು ಒದಗಿಸುತ್ತವೆ. ಓಕೆ. ನೆಕ್ಸ್ಟು ಒಂದು ನಿಮಿಷ. ಎಸ್, ಗೊಂಬೆಗಳಿಗೆ ತೊಡಿಸುವ ಆಭರಣಗಳನ್ನು ಸಹ ಕಲಾತ್ಮಕವಾಗಿ ಮೇಜವಾನಿ ಮಾಡಿರುತ್ತಾರೆ. ಏನು ಮಾಡಿರ್ತಾರೆ? ಕುಸರಿ ಮಾಡಿರುತ್ತಾರೆ. ಇಲ್ಲಿ ಪದ ಬೇರೆ ಕೊಟ್ಟಿರ್ತಾರೆ ಅಷ್ಟೇ, ಅವರು ಮೇಜವಾನಿ ಅಂತ ಕೊಟ್ಟಿರ್ತಾರೆ, ನಾವು ಆಡು ಭಾಷೆಯಲ್ಲಿ ಬರೀಬೇಕು. ಓಕೆ.
ನೆಕ್ಸ್ಟ್ 19ನೇ ಪ್ರಶ್ನೆ. ಒಂದು ನಿಮಿಷ ನೋಡಿ. ಆಧುನಿಕ ನೃತ್ಯ ಕಲೆಯಲ್ಲಿ ಕೆಲವರು ಮಾತ್ರವೇ ಕ್ರಮಬದ್ಧವಾದಂತಹ ಕಲಾಭ್ಯಾಸ ಮಾಡಿ ಆಡಂಬರ ಬೆಳೆಸಿಕೊಂಡಿದ್ದಾರೆ. ಯಾರು? ಆಧುನಿಕ ನೃತ್ಯ ಕಲೆಯಲ್ಲಿ ಕೆಲವರು ಮಾತ್ರವೇ ಕ್ರಮಬದ್ಧವಾದಂತಹ ಕಲಾಭ್ಯಾಸ ಮಾಡಿ ಆಡಂಬರ ಬೆಳೆಸಿಕೊಂಡಿರುತ್ತಾರೆ ಅಂದರೆ ಅವ್ರದ್ದು ಸ್ವಂತಿಕೆ. ಅದು ಅಲ್ಲಿ ಅಹಂಕಾರ ಅದು ಏನೂ ಬರೋದಿಲ್ಲ. ಅಲ್ಲಿ ಏನಾಗುತ್ತೆ, ಸ್ವಂತಿಕೆ ಅಂತಕ್ಕಂಥದ್ದು ಇರುತ್ತೆ ಅಷ್ಟೇ. ತಪ್ಪು ಮಾಡಿದವರನ್ನು ಮೂದಲಿಸುವುದೊಂದೇ ಸಾಲದು, ಬದಲಾಗಿ ತಪ್ಪು ಮಾಡಿದವರಿಗೆ ವಿಫಲತೆಯಿಂದ ಬುದ್ಧಿ ಹೇಳಬೇಕು. ಏನಿಲ್ಲಿ ವಿವೇಕದಿಂದ, ವಿಫಲತೆ ಅಂತಂದರೆ ಇಲ್ಲಿ ವಿವೇಕದಿಂದ ಅವ್ರಿಗೆ ಬುದ್ಧಿಯನ್ನು ಹೇಳಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಮತ್ತೆ ಬೇರೆ ಥರದ ಪ್ರಶ್ನೆಗಳು. ಓಕೆ, ಸೂಚನೆ. ಕೆಳಗೆ ಗೆರೆ ಎಳೆದ ಭಾಗದ ಆಂಗ್ಲ ಭಾಷೆಯಲ್ಲಿ ಇದೆ, ಅದಕ್ಕೆ ಸರಿಯಾದ ಕನ್ನಡ ಪದವನ್ನು ಗುರುತಿಸಿ. ಓಕೆ, ಇದನ್ನು ಬರೀತೀರಾ ನೀವು. ಜಯಂತ್ ತಾಲೂಕ್ದಾರ್ ಆರ್ಚರಿ ಕ್ರೀಡೆಯಲ್ಲಿ ಪರಿಣಿತರಾಗಿದ್ದಾರೆ. ನೋಡಿ, ಆರ್ಚರಿ ಅಂತ ಯಾವುದಕ್ಕೆ ಹೇಳ್ತೀವಿ ನಾವು? ಆರ್ಚರಿ ಅಂತಂದರೆ ಬಿಲ್ಲುಗಾರಿಕೆ ಹೇಳ್ತೀವಿ ಅಲ್ವಾ? ಓಕೆ, ನೆಕ್ಸ್ಟ್ ಒಂದು ನಿಮಿಷ. ಇದರ 2 ಆಪ್ಷನ್ಸ್ ಕೆಳಗಡೆ ಇದೆ. ಓಕೆ, ಕರ್ನಾಟಕದ ಸರ್ಕಾರವು 2011-12ನೇ ಸಾಲಿನ ಮುಂಗಡ ಪತ್ರದಲ್ಲಿ ಹಾರ್ಟಿಕಲ್ಚರ್ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಿದೆ. ಇಲ್ಲಿ ಯಾವುದು ಹಾರ್ಟಿಕಲ್ಚರ್ ಅಂತಕ್ಕಂಥದ್ದು, ಇದರ ಕನ್ನಡ ರೂಪ ಏನು? ಹೈನುಗಾರಿಕೆ, ಪಶುಸಂಗೋಪನೆ, ತೋಟಗಾರಿಕೆ, ಹನಿ ನೀರಾವರಿ ಅಂತ. ಎಸ್, ಇಲ್ಲಿ ಹಾರ್ಟಿಕಲ್ಚರ್ ಮೀನ್ಸ್ ತೋಟಗಾರಿಕೆ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್. ಸೊ ಹಾಗಾಗಿ ನಾವು ಕೆಲವೊಂದಷ್ಟು ಇಂಗ್ಲೀಷ್ ಪದಗಳನ್ನು, ಕನ್ನಡ ಪದಗಳನ್ನು ಸಹ ನೋಡ್ಕೋಬೇಕಾಗತ್ತೆ. ಅದರಲ್ಲೂ ಗಣಕಯಂತ್ರದ ಶಬ್ದಗಳು ಸ್ವಲ್ಪ ನಾವು ನೋಡ್ಕೋಬೇಕು. ಯಾಕಂದರೆ ನಮಗೆ ಆಲ್ಮೋಸ್ಟ್ ಇಂಗ್ಲೀಷಲ್ಲಿ ಗೊತ್ತಿರುತ್ತೆ, ಕನ್ನಡದಲ್ಲಿ ಗೊತ್ತಿರೋದಿಲ್ಲ. ಸೊ ಯಾವುದು ಕಂಪ್ಯೂಟರ್ ಕೂಡ ತುಂಬ ಅವಶ್ಯಕತೆ. ಯಾವುದಕ್ಕೆ? HSTR GPSTRಗೆ. ಸೊ ಅದ್ರ ಮ್ಯಾಗೂ ವಿಡಿಯೋ ಮಾಡಿದ್ದೀನಿ, ನೋಡಿ. ಓಕೆ, ನಮ್ಮ ಚಾನಲಲ್ಲಿ ಇದೆ. ಸೊ ಎಲ್ಲ ಮಾಹಿತಿ ನಮ್ಮ ಚಾನಲಲ್ಲಿ ಸಿಗುತ್ತೆ. ಸೊ ನೀವು ನೋಡ್ಬೋದು. ಯಾವುದೇ ರೀತಿ ಕಾಸ್ಟ್ ಇಲ್ಲ, ಫ್ರೀ ಆಫ್ ಕಾಸ್ಟ್ ನೀವು ಎಲ್ಲ ವೀಡಿಯೋಗಳನ್ನು, ಕ್ವಶನ್ ಪೇಪರ್ಸನ್ನು, ಮಾಹಿತಿಯನ್ನು, ವೀಡಿಯೋಸನ್ನು ಎಲ್ಲವನ್ನು ಪಡೆದುಕೊಳ್ಬಹುದು. ಓಕೆ, ನೆಕ್ಸ್ಟ್ ನೀವು ಓದಬೇಕು, ನೀವು ಕಲಿಬೇಕು, ಮುನ್ನುಗ್ಗಬೇಕು, ಅಷ್ಟೇ ನಮಗೆ ಬೇಕಾಗಿರೋದು. ಸೊ ನಿಮ್ಗೆ ಇನ್ನೂ ಯಾವುದ್ರ ಬಗ್ಗೆ ಆದರೂ ಮಾಹಿತಿ ಬೇಕು ಅಂದ್ರೆ ಹೇಳಿ. ನನಗೆ ಗೊತ್ತು ಇಲ್ಲದೆ ಹೋದರೂ ಸಹ ನಾನು ಅದ್ರ ಬಗ್ಗೆ ತಿಳ್ಕೊಂಡು ನಿಮಗೆ ಮಾಹಿತಿಯನ್ನು ಒದಗಿಸ್ತೀನಿ. ಓಕೆನಾ? ಎಸ್. ಮುಂದಿನ ಪ್ರಶ್ನೆ. ಹಿಂದೆ ಬಾಂಗ್ಲಾದೇಶದಲ್ಲಿ ತಲೆದೋರಿದ ಅಂತರ್ಯುದ್ಧದ ಹಿನ್ನೆಲೆಯಲ್ಲಿ ಅಲ್ಲಿನ ಅಸಂಖ್ಯಾತರು ಭಾರತಕ್ಕೆ ಎಮಿಗ್ರೇಟ್ ಆಗಿ ಬಂದರು ಅಂತಂದರೆ ವಲಸೆ ಬಂದರು. ಓಕೆ, ಓದ್ತಾ ಇರೋವಾಗಲೇ ನಮಗೆ ಅರ್ಥ ಗೊತ್ತಾಗಿರುತ್ತೆ. ಸೊ ಆಪ್ಷನ್ ನೋಡಿದ ಮೇಲೆ ಪೂರಾ ಕ್ಲಿಯರ್ ಆಗುತ್ತೆ. ಓಕೆ, ನೆಕ್ಸ್ಟ್. ಭಾರತ ಸರ್ಕಾರ ವಿಶ್ವ ಬ್ಯಾಂಕ್ ನೆರವಿನಿಂದ ಇನ್ಫ್ರಾಸ್ಟ್ರಕ್ಚರ್ ಯೋಜನೆಗಳನ್ನು ವ್ಯವಸ್ಥಿತವಾಗಿ ಕೈಗೊಳ್ಳುತ್ತಿದೆ. ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಏನು? ಎಸ್, ಮೂಲಭೂತ ಸೌಕರ್ಯ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರಶ್ನೆ. 1960 ದಶಕದಲ್ಲಿ ಹಮ್ಮಿಕೊಳ್ಳಲಾದಂತಹ ಹಸಿರು ಕ್ರಾಂತಿ ಯೋಜನೆಯಿಂದಾಗಿ ಡೊಮೆಸ್ಟಿಕ್ ಉತ್ಪಾದನೆ ಗಮನಾರ್ಹವಾಗಿ ಹೆಚ್ಚಳವಾಯಿತು. ಡೊಮೆಸ್ಟಿಕ್ ಅಂತಕ್ಕಂಥದ್ದು ಇಲ್ಲಿ ವರ್ಡು. ಸೊ ಇದರ ಅರ್ಥ ಏನಾಗುತ್ತೆ? ಸ್ವದೇಶಿ ಉತ್ಪಾದನೆ ಗಮನಾರ್ಹವಾಗಿ ಹೆಚ್ಚಳವಾಯಿತು. ಓಕೆ, ನೆಕ್ಸ್ಟ್. ಮಧ್ಯಪ್ರದೇಶದ ಭಿಂಬೆಟ್ಕಾ ಕಲ್ಲುಬಂಡೆ ಸ್ಮಾರಕಗಳು ಜಾಗತಿಕ ಹೆರಿಟೇಜ್ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿವೆ. ಹೆರಿಟೇಜ್ ಅಂದರೆ ಪರಂಪರೆ ಅಂತ ಹೇಳ್ತೀವಿ ನಾವು ಇದಕ್ಕೆ. ಓಕೆ, ನೆಕ್ಸ್ಟ್ 27ನೇ ಪ್ರಶ್ನೆ. ಭಾರತದ ಬಯೋಡೈವರ್ಸಿಟಿಗೆ ವಿಶ್ವದಲ್ಲಿಯೇ ವಿಶಿಷ್ಟ ಸ್ಥಾನವಿದೆ. ಬಯೋಡೈವರ್ಸಿಟಿ ಅಂದ್ರೇನು? ಜೀವ ವೈವಿಧ್ಯತೆ. ಓಕೆ, ನೆನ್ಪಿಟ್ಕೋಬೇಕು. ಇವನ್ನ ಪದೇ ರಿಪೀಟ್ ಆಗಿ ಓದ್ತಾನೆ ಇರಬೇಕು. ಓಕೆ, ಅಂದಾಗ ನೆನಪುಳಿಯುತ್ತೆ. ಇಲ್ಲಾಂದರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಒಂದು ನೋಟ್ಬುಕ್ ತೊಗೊಂಡ್ಬಿಟ್ಟು ಅದರಲ್ಲಿ ನೀವು ಇವುಗಳನ್ನು ಬರೆದಿಟ್ಕೋಬೋದು. ಓಕೆ, ಸೊ ಮತ್ತೊಂದು ಸಾರಿ ಹುಡುಕ್ಲಿಕ್ಕೆ ಹೋದಾಗ ನಮ್ಮ ವಿಡಿಯೋ ನಿಮಗೆ ಸಿಗದೇನೆ ಹೋಗ್ಬೋದು. ಓಕೆ, ಹಾಗಾಗಿ ಎಸ್. ನೆಕ್ಸ್ಟ್ ಪ್ರಶ್ನೆ. ಕೆಲವೊಂದು ಖಾಸಗಿ ಸಂಸ್ಥೆಗಳಲ್ಲಿ ಎಕ್ಸ್ಪ್ಲಾಯ್ಟೇಷನ್, ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ? ಎಕ್ಸ್ಪ್ಲಾಯ್ಟೇಷನ್ ಇದೇ ಪದದ ಅರ್ಥ ನೋಡಬೇಕು. ಸೊ ನಡೀತಾ ಇದೆ ಎಂದು ವರದಿ ಆಗ್ತಾ ಇದೆ. ಎಕ್ಸ್ಪ್ಲೈಟೇಷನ್ ಇದರ ಅರ್ಥ ಏನಾಗುತ್ತೆ? ಶೋಷಣೆ. ಓಕೆ, ನೆಕ್ಸ್ಟ್ 29ನೇ ಪ್ರಶ್ನೆ ನೋಡಿ.
ರಾಜ್ಯ ಸರ್ಕಾರವು ಹಮ್ಮಿಕೊಂಡ ತಂತ್ರಜ್ಞಾನ ಕಾರ್ಯಕ್ರಮಗಳಲ್ಲಿ ಕೆಲವೊಂದು ಹಿಂಡ್ರನ್ಸ್ಗಳು ಇದ್ದರೂ ಅವುಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಲಾಗಿದೆ. ಅಂದರೆ ಸಮಸ್ಯೆಗಳು ಅಂತ ಹೇಳ್ತೀವಿ. ಒಂದು ನಿಮಿಷ ಪೆನ್ಸಿಲ್ ತೊಗೊತೀನಿ. ಸಮಸ್ಯೆಗಳು. ಓಕೆ, ನೆಕ್ಸ್ಟ್ ಪ್ರಶ್ನೆ. ಕೇಂದ್ರ ಸರ್ಕಾರದ ಆರ್ಕಿಯಾಜಿಕಲ್ ಇಲಾಖೆ ಮಥುರಾ ನಗರದಲ್ಲಿ ಇತ್ತೀಚೆಗೆ ಒಂದು ಸಮೀಕ್ಷೆಯನ್ನು ನಡೆಸಿತು. ಯಾವ ಇಲಾಖೆ ಅದು? ಆರ್ಕಿಯಾಜಿಕಲ್ ಮೀನ್ಸ್ ಪುರಾತತ್ವ ಇಲಾಖೆ. ಓಕೆನಾ. ನೆಕ್ಸ್ಟ್ ಸೂಚನೆ ನೋಡಿ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ. ಎಸ್, ಇದಕ್ಕೆ ಫೇಮಸ್ ಇದ್ದೀರಾ ನೀವು, ಬರಿತೀರಾ? ಓಕೆ, ನೋಡ್ತಾ ಹೋಗೋಣ. ಭಿನ್ನ ಮತಕ್ಕೆ ಏನು ಹೇಳ್ತೀವಿ ನಾವು? ಭಿನ್ನ ಮತ. ಎಸ್, ಸಹಮತ. ಓಕೆ. ಸೂಕ್ತ. ಸೂಕ್ತ ಅಂದರೆ ಏನು ಹೇಳ್ತೀವಿ? ಜಾಗೃತ. ಓಕೆ, ಇಲ್ಲಿ ಈ ಕಡೆ ಹೋಗೋಣ. 33ನೇ ಪ್ರಶ್ನೆ. ಒಂದು ನಿಮಿಷ. ಓಕೆ. ಆಕಸ್ಮಿಕ ಅಂದರೆ ಏನು ಹೇಳ್ತೀವಿ? ಸಹಜಿಕ. ಆಕಸ್ಮಿಕ, ಸಹಜಿಕ. ನೆಕ್ಸ್ಟ್ ಊಹೆ. ಊಹೆ ಅಂದರೆ ವಾಸ್ತವ. ಇಲ್ಲಿ ಕಾಣಿಸ್ತಾ ಇದೆಯಾ? ಒಂದು ನಿಮಿಷ, ಇದನ್ನ ಈ ಕಡೆ ಇಡ್ತೀನಿ. ಓಕೆ. ಅಪ್ಪಟ. ಅಪ್ಪಟ ಅಂದರೆ ಮಿಶ್ರಿತ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ ಅಂತ. ಉಗ್ರರ ದೆಸೆಯಿಂದ ಜಗತ್ತಿಗೆ ಬಹಳ ಅಪಾಯವಿದೆ. ಇಲ್ಲಿ ದೆಸೆಯಿಂದ ಪದದಲ್ಲಿರ್ತಕ್ಕಂತಹ ವಿಭಕ್ತಿ ಪ್ರತ್ಯಯ ಯಾವುದು? ಎಸ್, ವಿಭಕ್ತಿ ಪ್ರತ್ಯಯಗಳನ್ನು ಸಹ ನೀವು ತಿಳ್ಕೊಬೇಕು. ಕನ್ನಡದಲ್ಲಿ ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ GPSTR ಒಂದು ಪೇಪರ್ 3 ಏನು ಬರುತ್ತೆ ನೋಡಿ, ಕಂಪ್ಲೀಟಾಗಿ ಗ್ರಾಮರ್. ಎಸ್, ಕಂಪ್ಲೀಟಾಗಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸುತ್ತೆ. ಅದರಲ್ಲಿ ಯಾವುದನ್ನು ಸಹ ಅವ್ರು ಬಿಟ್ಟಿರೋದಿಲ್ಲ. ವಾಕ್ಯಗಳಾಗಿರ್ಬೋದು, ಅದರಲ್ಲಿ ಮಿಶ್ರ ವಾಕ್ಯ, ಸಂಯೋಜಿತ ವಾಕ್ಯ, ಸಾಮಾನ್ಯ ವಾಕ್ಯ, ಸೊ ತದ್ದಿತಾಂತ, ಕೃದಂತ, ಸೊ ಈ ರೀತಿ ವಿಭಕ್ತಿ ಪ್ರತ್ಯಯಗಳು, ಸಮಾಸ, ಸಂಧಿಗಳು. ಓಕೆ, ಆಮೇಲೆ ಛಂದಸ್ಸು, ಅಲಂಕಾರ, ಷಟ್ಪದಿ, ರಗಳೆ, ಸೊ ಸಾಕಷ್ಟು ಕೇಳ್ತಾ ಇರ್ತಾರೆ. ತುಂಬ ಡೆಪ್ತಾಗಿರುತ್ತೆ. ಆದರೆ ಅದರಲ್ಲಿ ಏನಿರುತ್ತೆ 55 ಮಾರ್ಕ್ಸ್ ಏನೋ ತೊಗೋಬೇಕಂತ ಇದೆ. ಸೊ ತುಂಬ ಅಂದರೆ ಇಂಪಾರ್ಟೆಂಟು. ಯಾವುದು ಕೂಡ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಸೊ ಲೈಫ್ ಇರೋದು ಒಂದು, ಯಾಕೆ ನಾವೆಲ್ಲ ನೆಗ್ಲೆಕ್ಟ್ ಮಾಡಬೇಕು? ಸೊ ಎಲ್ಲವನ್ನು ಕಲ್ಕೋಬೇಕು. ಸೊ ಜಾಬ್ ಏನು ನಮ್ಕಿನ್ನ ಮುಂದೆ ಹುಟ್ಟಿರುತ್ತೆ ಅದು. ಸೊ ತಗೋಬೇಕು ಅಷ್ಟೇ. ಓಕೆನಾ, ಇರಲಿ. ಸೊ ಒಂದು ಸರಿ ಲೈವ್ ಬರ್ತೀನಿ, ಆವಾಗ ಡಿಸ್ಕಸ್ ಮಾಡೋಣ ಎಲ್ಲರೂ ಕೂಡ. ಓಕೆನಾ. ನೀವು ಯಾವಾಗ ಫ್ರೀ ಇರ್ತೀರಾ ಆ ಟೈಮ್ ತಿಳಿಸಿ ನನಗೆ ಕಾಮೆಂಟಲ್ಲಿ ಹಾಕಿ. ಸೊ ಆ ಟೈಮಲ್ಲಿ ಬಂದು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಓಕೆನಾ. ನೆಕ್ಸ್ಟ್ ಸೊ ಯಾವುದಾಗುತ್ತೆ ಇಲ್ಲಿ? ದೆಸೆಯಿಂದ ಅಂತಕ್ಕಂಥದ್ದು ಸೊ ಪಂಚಮಿ. ತೃತೀಯ ಇಂದ ಆಗುತ್ತೆ. ಓಕೆ, ಒಂದು ನಿಮಿಷ ಪೆನ್ಸಿಲ್ ತೊಗೊತೀನಿ. ಸೊ ನಾವೇನು ಹೇಳ್ತೀವಿ? ಪ್ರಥಮ ಉ, ದ್ವಿತೀಯ ಹಣ್ಣು, ತೃತೀಯ ಇಂದ ಅಂತ ಹೇಳ್ತೀವಿ. ಇದು ಹಣ್ಣು. ಇಲ್ಲ, ಅಷ್ಟು ಕ್ಲಿಯರಾಗಿ ಬರೀಲಿಕ್ಕೆ ಆಗೋದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಚತುರ್ಥಿಗೆ ಏನು ಹೇಳ್ತೀವಿ? ಗೆ ಅಂತ ಹೇಳ್ತೀವಲ್ವ. ಓಕೆ, ಪಂಚಮಿ ದೆಸೆಯಿಂದ. ಓಕೆ, ಸೊ ಇದು ಆನ್ಸರು ಸರಿ ಇದೆ. ನೆಕ್ಸ್ಟು 37ನೇ ಪ್ರಶ್ನೆ ನೋಡಿ. ಉಣಕಲ್ ಕೆರೆಯಲ್ಲಿ ತುಂಬ ಆಳವಾದ ಕಮರಿಗಳಿವೆ. ಕೆರೆಯಲ್ಲಿ ಈ ಪದದಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಯಾವುದು? ಅಲ್ಲಿ. ಅಲ್ಲಿ ಸಪ್ತಮಿ ಅಲ್ಲಿ ಅಂತ ಹೇಳ್ತೀವಲ್ವ. ಎಸ್, ಆಪ್ಷನ್ ಇದೆ. ಯಾಕಿಲ್ಲ? ಇದೆ, ಒಂದು ನಿಮಿಷ ನೋಡಿ ಎಲ್ಲಿದೆ? ಸಪ್ತಮಿ ಅಲ್ಲಿ. ಸೊ ಆನ್ಸರ್ ಸಪ್ತಮಿ. ಓಕೆ, ಅವುಗಳನ್ನ ನೆನಪಿಟ್ಕೊಂಡ್ಬಿಡ್ಬೇಕು ನೀವು. ಸೊ ಈ ರೀತಿ ನೀವು ವಿಭಕ್ತಿಗಳನ್ನು ಕನ್ನಡದಲ್ಲಿ, ಹಳೆಗನ್ನಡದಲ್ಲಿ ಇರ್ತಕ್ಕಂಥವನ್ನ ನೆನಪಿಟ್ಕೊಂಡ್ಬಿಡ್ಬೇಕು. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಈ ವಿಭಕ್ತಿಗಳಲ್ಲಿ ಕಾರಕಾರ್ಥಗಳನ್ನು ಕೇಳ್ತಾರೆ. ಕರ್ತೃರ್ಥ, ಕರ್ಮರ್ಥ, ಕರಣಾರ್ಥ, ಸಂಪ್ರದಾನ, ಅಪಾದಾನ, ಸಂಬಂಧ, ಅಧಿಕರಣ, ಅಭಿಮುಖೀಕರಣ. ಸೊ ಈ ರೀತಿ ಎಲ್ಲ ಬರುತ್ತೆ. ಸೊ ಇದೇ ಪ್ರಥಮ ಮತ್ತು ದ್ವಿತೀಯಕ್ಕನೇ ಅವು ಬರ್ತಾ ಹೋಗುತ್ತೆ. ಸೊ ಅವುಗಳನ್ನ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅಂತ ಅನಿಸುತ್ತೆ, ನಮ್ಮ ಚಾನಲಲ್ಲಿ ನೋಡಿ. ಓಕೆನಾ. ಎಸ್. ನೆಕ್ಸ್ಟ್ ಪ್ರಶ್ನೆ. ರಮಾಕಾಂತನ ಬುದ್ಧಿ ಅಗಾಧವಾದದ್ದು. ರಮಾಕಾಂತನ ಈ ಪದದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯ ಯಾವುದು? ರಮಾಕಾಂತನ ಓಕೆ, ಅಂದರೆ ಯಾವ್ದು ಬರುತ್ತೆ ಇಲ್ಲಿ? ಷಷ್ಠಿ. ಓಕೆ. ನೆಕ್ಸ್ಟ್. ಅಬ್ಬಾ, ಅವನು ಎಷ್ಟೊಂದು ಭಾರದ ಕಲ್ಲನ್ನು ಎತ್ತುತ್ತಿದ್ದಾನೆ. ಅಬ್ಬಾ ಎಂಬುದು ಏನು? ಏನಾಗುತ್ತೆ ಇಲ್ಲಿ? ತದ್ದಿತ, ದ್ವಿರುಕ್ತಿ, ಭಾವಸೂಚಕ, ಅನುಕರಣ. ನೋಡಿ. ಎಸ್, ಕರೆಕ್ಟ್.
ಭಾವಸೂಚಕ, ಇದು ಸರಿಯಾಗಿದೆ. ಓಕೆನಾ. ನೆಕ್ಸ್ಟು ಇರಿ ಒಂದು ನಿಮಿಷ. ನೆಕ್ಸ್ಟ್ ಪ್ರಶ್ನೆ, ನಾಟಕವನ್ನು ನೋಡುವ ಉಮೇದು ನನಗಿಲ್ಲ. ಉಮೇದು ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಸ್ವೀಕೃತವಾಗಿದೆ? ಹೌದು ಸ್ನೇಹಿತರೆ, ಇದ್ರ ಮೇಲೂ ಸಹ ಇತ್ತೀಚೆಗೆ ಪ್ರಶ್ನೆಗಳು ಬರ್ತಾ ಇದೆ. ಸೊ ಒಂದು ಪದವನ್ನು ಕೊಟ್ಬಿಟ್ಟು ಇದು ಯಾವ ಭಾಷೆಯಿಂದ ಬಂದಿದೆ. ಸೊ ಕನ್ನಡ, ಸಂಸ್ಕೃತ, ಪೋರ್ಚುಗೀಸ್, ಅರಬ್ಬಿ, ಪರ್ಷಿಯನ್, ಸೊ ಈ ರೀತಿ ಸಾಕಷ್ಟು ಇರುತ್ತೆ. ಅವುಗಳನ್ನ ನೀವು ನೋಡ್ಕೊಳ್ಳಿ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಎಸ್, ಅನ್ಯ ಭಾಷಾ ಪದಗಳನ್ನು ನಾನು ವಿಡಿಯೋ ಮಾಡಿದ್ದೀನಿ, ಖಂಡಿತ ನೋಡ್ಕೊಳ್ಳಿ. ಬೇಕಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಆ ವಿಡಿಯೋದ ಲಿಂಕನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ. ಸೊ ತುಂಬ ಈಸಿ ಆಗುತ್ತೆ ನಿಮಗೆ. ಫಸ್ಟಿಗೆ ಒಂದೊಂದು ಭಾಷೆದು ನೋಡ್ಕೊಂಬಿಡಿ. ಪೋರ್ಚುಗೀಸ್ ಅಂತ ಬಂದ ತಕ್ಷಣ ಅದ್ರ ಯಾವ್ಯಾವ ಪದಗಳಿವೆ ಅಲ್ಲಿ ಅಂತ ನೋಡ್ಕೊಂಬಿಡಿ. ಸೊ ಅದು ನಿಮಗೆ ಫಿಕ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಇಂಗ್ಲೀಷ್ ಭಾಷೆದಂದ್ರೆ ಆಲ್ಮೋಸ್ಟ್ ಗೊತ್ತಾಗೇ ಆಗುತ್ತೆ, ಅದೇನು ಅಷ್ಟು ಕಷ್ಟ ಏನಿಲ್ಲ. ಸೊ ಉಳ್ಕಿರೋದನ್ನು ನೀವು ನೋಡ್ಕೋಬೇಕಾಗತ್ತೆ ಅಷ್ಟೇ. ಓಕೆ. ಎಸ್, ಉಮೇದು ಅಂತಕ್ಕಂಥದ್ದು ಇದು ಪಾರ್ಸಿ ಭಾಷೆ. ಓಕೆ. ನೆಕ್ಸ್ಟ್, ಬಲವಂತಪಡಿಸಿದರೂ ಆತನು ಅವರೊಡನೆ ಹೋಗಲು ಒಪ್ಪಲಿಲ್ಲ. ಆತನು ಎಂಬುದು ಏನು? ಆತನು, ಈತನು. ಓಕೆ. ಸೊ ಇದನ್ನ ನಾವೇನು ಹೇಳ್ತೀವಿ? ಸರ್ವನಾಮ ಅಂತ ಹೇಳ್ತೀವಿ. ಸರ್ವನಾಮ ಅಂದ್ರೇನು? ನಾಮಪದಗಳ ಬದಲಾಗಿ ಬಳಸುವಂತಹ ಪದಗಳು. ಈಗ ಅದೇ ಹೇಳಿದ್ರಲ್ವ ಅವರು, ಬಲವಂತಪಡಿಸಿದರೂ ಆತನು ಹೋಗಲಿ. ಉದಾಹರಣೆಗೆ ಸೀತಾ ಕಾಡಿಗೆ ಹೋದಳು. ಓಕೆ. ಅವಳು ಬರುವಾಗ ಕಟ್ಟಿಗೆಯನ್ನು ತಂದಳು. ನಾವು ವಾಪಸ್ ಸೀತಾ ಕಟ್ಟಿಗೆ ತಂದಳು ಅಂತ ಹೇಳ್ತೀವ? ಇಲ್ಲ. ಸೀತಾ ಕಾಡಿಗೆ ಹೋದಳು, ಬರುವಾಗ ಕಟ್ಟಿಗೆಯನ್ನು ತಂದಳು. ಯಾರು ತಂದರು? ಎಸ್, ಅದು ಅಂಡರ್ಸ್ಟುಡ್, ಅವಳೇ ಅಂತ. ನಾಮಪದಕ್ಕೆ ಬದಲಾಗಿ ನಾವು ಅವಳೇ ಹೇಳ್ತೀವಿ. ಸೊ ಅದು ಸರ್ವನಾಮ ಆಗಿರುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಎಸ್. ನೆಕ್ಸ್ಟ್ ಪ್ರಶ್ನೆ ನೋಡಿ. ಮಂಜುನಾಥನು ಮೊಹಮ್ಮದನಿಂದ ಬಹಳ ದಿನಗಳ ಹಿಂದೆ ರೊಕ್ಕ ಪಡೆದಿದ್ದ. ರೊಕ್ಕ ಅಂದರೆ ಹಣ. ಓಕೆ. ಹಣ ಪಡೆದಿದ್ದ. ರೊಕ್ಕ ಇದು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದ ಪದ ಆಗಿರತ್ತೆ? ರೊಕ್ಕ ಅಂತಕ್ಕಂಥದ್ದು ಅರಬ್ಬಿ ಪದ ಆಗಿರತ್ತೆ. ಓಕೆ. ನೆಕ್ಸ್ಟ್ ಆಪ್ಷನ್ಸ್ ಕೆಳಗಡೆ ಇದೆ, ಒಂದು ನಿಮಿಷ. ಅಗಸನ ಕೆಲಸಕ್ಕೆ ತಕ್ಕಂತೆ ಇಂದು ಸರಿಯಾಗಿ ಆತನಿಗೆ ಪ್ರತಿಫಲ ದೊರೆಯುತ್ತಿಲ್ಲ. ಇಲ್ಲಿ ಕೆಳಗೆ ಬನ್ನಿ. ಈ ಪ್ರಶ್ನೆ ಕಂಟಿನ್ಯೂಸ್ ಇಲ್ಲಿದೆ. ಓಕೆ. ಅಗಸ ಎಂಬುದರ ಸ್ತ್ರೀಲಿಂಗ ರೂಪ ಏನಾಗುತ್ತೆ? ಅಗಸ ಅಂತಂದರೆ ಅಗಸಗಿತ್ತಿ ಆಗುತ್ತೆ ಅಲ್ವಾ? ಎಸ್, ಅಗಸಗಿತ್ತಿ. ಓಕೆ. ನೆಕ್ಸ್ಟ್ ನೋಡಿ. ವಿಡಿಯೋ ತುಂಬ ಲೆಂಗ್ತಿ ಆಗ್ತಾ ಹೋಗುತ್ತೆ. ಎಸ್, ಹಾಫ್ ಆನ್ ಅವರ್ ಆಗ್ತಾ ಬಂತು. ಇರಲಿ, ಒಂದು 50 ಪ್ರಶ್ನೆ ಚರ್ಚೆ ಮಾಡೋಣವಾ? ಎಸ್, 50 ಮಾಡಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಪಾರ್ಟ್ 2 ಅದರಲ್ಲಿ ಇನ್ನು ಉಳಿದಂಥ 50 ಪ್ರಶ್ನೆಗಳನ್ನ ನೋಡೋಣ. ಓಕೆನಾ. ಎಸ್, ಒಂದೇ ಕ್ಲಾಸಲ್ಲಿ ಮಾಡೋ ಅಂದ್ರೆ ಹಾಗೇನೂ ನೋಡ್ತೀನಿ. ಓಕೆ. ಎಸ್. ನೆಕ್ಸ್ಟು 44ನೇ ಪ್ರಶ್ನೆ ನೋಡಿ. ಚುಚ್ಚುಮದ್ದಿಗೆ ಆಡು ಭಾಷೆಯಲ್ಲಿ ಸೂಜಿ ಅಂತ ಕರಿತೀವಿ. ಸೂಜಿ ತತ್ಸಮ ರೂಪ ಏನಾಗುತ್ತೆ? ಚಿಕ್ಕ ಮಕ್ಕಳು ಹೇಳ್ತಾರಲ್ವ, ಸೂಜಿ ಮಾಡಿಸ್ಕೊ ಅಂತ. ಸೊ ಇಲ್ಲಾಂದರೆ ಸೂಜಿ ಮಾಡ್ತೀನಿ ಬಾ ನಾನು ನಿನಗೆ ಅಂತ. ಅದಕ್ಕೇನು ಹೇಳ್ತೀವಿ ನಾವು? ಇಂಜೆಕ್ಷನ್ ಅಂತ ಹೇಳ್ತೀವಲ್ವ. ಸೊ ಅದನ್ನು ಅವರು ಮಕ್ಕಳು ಚೂಜಿ ಇಲ್ಲ ಚೂಜಿ ಅಂತಲೂ ಹೇಳ್ತಿರ್ತಾರೆ. ಓಕೆ. ನೆಕ್ಸ್ಟ್ ಇದಕ್ಕೇನು ಹೇಳ್ತೀವಿ ನಾವು? ಸೂಚಿ ಅಂತ ಹೇಳ್ತೀವಿ. ಎಸ್, ಸೂಜಿಗೆ ತತ್ಸಮ ರೂಪ ಸೂಚಿ. ಓಕೆ. ನೆಕ್ಸ್ಟ್ ಪ್ರಶ್ನೆ. ನಿನಗೋಸ್ಕರವೆಂದೇ ನಾನು ತಿಂಡಿಯನ್ನು ತಂದಿದ್ದೇನೆ. ನಿನಗೋಸ್ಕರ ಎಂಬುದು ಇಲ್ಲಿ ಏನಾಗುತ್ತೆ? ನಿನಗೋಸ್ಕರ, ಓಸ್ಕರ, ನಿನಗಾಗಿ, ಅಲ್ಲಿಕ್ಕೆ, ಮಾಡಲಿಕ್ಕೆ, ಹೋಗಲಿಕ್ಕೆ. ಸೊ ಇದನ್ನು ನಾವೇನು ಹೇಳ್ತೀವಿ? ತದ್ದಿತಾಂತ ಅಂತ ಹೇಳ್ತೀವಿ. ಓಕೆ. ತದ್ದಿತಾಂತಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ತದ್ದಿತಾಂತ ಮತ್ತು ಕೃದಂತಗಳ ಬಗ್ಗೆನೂ ಮಾಡಿದ್ದೀನಿ. ಕೃದಂತಗಳು ಅಂತಂದರೆ ಅದು ಕ್ರಿಯಾಪದಗಳ ಮೇಲೆ ಇರ್ತಕ್ಕಂಥದ್ದು. ಕೃದಂತ ನಾಮ, ಭಾವನಾಮ, ಕೃದಂತ ಅವ್ಯಯ ಅಂತ. ಸೊ ಇದು ಸಹ ನೋಡ್ಕೋಬೋದು ನೀವಲ್ಲಿ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ. ಸೋಮನಾಥನಿಗೆ ಮಲೇರಿಯಾ ಜ್ವರ ಬಂದಿರೋದ್ರಿಂದ 2 ದಿನ ಆತನು ಕೆಲಸಕ್ಕೆ ಬರಲಾರನು ಅಂತ. ಇದೇನು ಹೇಳ್ತೈತಿ? ಬರಲಾರನು ಅಂತಕ್ಕಂಥದ್ದು ನಿಷೇಧ. ಓಕೆ, ನಿಷೇಧವನ್ನು ಹೇಳುತ್ತೆ. ನೆಕ್ಸ್ಟ್ 47ನೇ ಪ್ರಶ್ನೆ. ಓಕೆ, 47ನೇ ಪ್ರಶ್ನೆ. ಭೀಮನು ಗದಾಯುದ್ಧದಲ್ಲಿ ದುರ್ಯೋಧನನನ್ನು ಸೋಲಿಸಿದ ಗದಾಯುದ್ಧದಲ್ಲಿ ಎಂಬುದು ಏನು? ಅದು ಕ್ರಿಯಾ ವಿಶೇಷಣ ಅಂತ ಹೇಳ್ತೀವಿ ನಾವು. ಓಕೆ.
ನೆಕ್ಸ್ಟ್ 48ನೇ ಪ್ರಶ್ನೆ ನೋಡಿ. ಇಳಕಲ್ ಸೀರೆಯ ಸೆರಗು ತುಂಬ ಚಿತ್ತಾರದಿಂದ ಕೂಡಿರುತ್ತದೆ. ಸೆರಗು ಇದರ ಹಳೆಗನ್ನಡ ರೂಪ ಏನಾಗುತ್ತೆ? ಸರಂಗು ಅಂತ ಆಗುತ್ತೆ. ಓಕೆ, ಸರಂಗು. ಸೊ ಆಪ್ಷನ್ ಓದ್ತಾ ಕೂತ್ಕೊಂಡ್ರೆ ನಿಮಗೆ ಗೊಂದಲ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೇರವಾಗಿ ಉತ್ತರ ಹೇಳ್ತಾ ಇದ್ದೀನಿ. ಓಕೆನಾ. ನೆಕ್ಸ್ಟ್, ಕರಮಚಂದರು ತುಂಬ ಶ್ರದ್ಧೆಯಿಂದ ಭಜನೆಗಳನ್ನು ಹಾಡ್ತಿದ್ದರು. ಭಜನೆ ಎಂಬುದು ಏನು? ಭಜನೆ ಎಂಬುದು ಅಂತ ಒಂದು ಕರ್ಮಪದ ಆಗಿರುತ್ತೆ. ಓಕೆ. ನೆಕ್ಸ್ಟ್ 50ನೇ ಪ್ರಶ್ನೆ. ಕಿಟ್ಟು ಚೆನ್ನಾಗಿ ಬುಗುರಿಯನ್ನು ಆಡಿಸುತ್ತಾನೆ. ಬುಗುರಿಯ ಮಾಟವು ಆಕರ್ಷಕವಾಗಿದೆ. ಇದು ಏನು ಹೇಳ್ತೀವಿ? ಮಾಟವು. ಸೊ ಇಲ್ಲಿ ನೋಡಿ, ಮಾಡು, ತಿನ್ನು, ಇವೆಲ್ಲ ಏನು ಹೇಳ್ತೀವಿ ನಾವು? ಕ್ರಿಯಾಪದಗಳು. ಸೊ ಅಲ್ವಾ? ಮಾಡುವುದರ ಭಾವ ಮಾಟ, ನೋಡುವುದರ ಭಾವ ನೋಟ ಅಂತ ಹೇಳ್ತೀವಿ. ಸೊ ಇಲ್ಲಿ ಕ್ರಿಯಾಪದದ ಮೇಲೆ ಭಾವವನ್ನು ಸೂಚಿಸುವುದಕ್ಕೆ ನಾವೇನು ಹೇಳ್ತೀವಿ? ಕೃದಂತ ಭಾವನಾಮ. ಓಕೆ, ಕೃದಂತ ಭಾವನಾಮ. ಸೊ ಇಲ್ಲಿ 50 ಪ್ರಶ್ನೆಗಳು ಆಯಿತು. ಇನ್ನುಳಿದಂತಹ ಪ್ರಶ್ನೆಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣವಾ? ಓಕೆ, ಇನ್ನೊಂದು ಸ್ವಲ್ಪ ನೋಡ್ಕೊಂಬಿಡೋಣ. ಓಕೆ, ಇದನ್ನು ಮುಗಿಸ್ಕೊಂಬಿಡೋಣ. ಇನ್ನೊಂದು ಎರಡು ಅಥವಾ ನೋಡೋಣ. ಓಕೆನಾ. ಕಿಟ್ಟು ಚೆನ್ನಾಗಿ ಬುಗುರಿಯನ್ನು ಆಡಿಸುತ್ತಾನೆ. ಎಸ್, ಇದು ಮುಗೀತಲ್ವಾ? ಸಾರಿ, ಇದು ಮುಗೀತು. ಇದನ್ನು ಕೃದಂತ ನಾಮ ಹಾಕಿದ್ವಿ. ಎಸ್. 51ನೇ ಪ್ರಶ್ನೆ ನೋಡಿ. ಪರಿಮಳ ಕಡಲ ತೀರದತ್ತ ಹೋಗುತ್ತಾ ಇದ್ದಳು ಎಂಬುದಕ್ಕೆ ಏನು? ಹೋಗುತ್ತಾ ಇದ್ದಳು ಎಂಬುದು ಏನಾಗುತ್ತೆ ಇಲ್ಲಿ? ತಾತ್ಕಾಲಿಕ ಭೂತಕಾಲ. ಹೋದಳು ಅಂತಲೂ ಇಲ್ಲ. ಓಕೆ, ಹೋಗುತ್ತಾ ಇದ್ದಳು, ತಾತ್ಕಾಲಿಕ ಭೂತಕಾಲ. ನೆಕ್ಸ್ಟ್ 52ನೇ ಪ್ರಶ್ನೆ ನೋಡಿ. ನನಗೆ ಸಿರಿವಂತನಾದ ಸ್ನೇಹಿತನು ಇದ್ದಾನೆ, ಹಾಗೆಯೇ ಓಲೆಕಾರನು ನನಗೆ ಪರಿಚಿತನಿದ್ದಾನೆ. ಸಿರಿವಂತ ಮತ್ತು ಓಲೆಕಾರ ಇವು ಏನಾಗುತ್ತೆ? ಎಸ್, ವಂತ, ಓಲೆಕಾರ, ಹಾವಾಡಿಗ, ಅಗಸಗಿತ್ತಿ. ಸೊ ಇವೆಲ್ಲ ಏನಾಗುತ್ತೆ? ಒಂದು ನಿಮಿಷ, ಆಪ್ಷನ್ಸ್ ಇಲ್ಲಿ 2 ಇದೆ ಅಲ್ವಾ, ಅದಕ್ಕೆ. ಓಕೆ, ಇಲ್ಲಿ ಕೃದಂತನಾಮ, ಭಾವಸೂಚಕ ಅವ್ಯಯ ಮತ್ತು ತದ್ದಿತಾಂತ ಗುಣವಾಚಕ ಅಂತ ಇದೆ. ಎಸ್, ಇವೆಲ್ಲ ಏನು ಹೇಳ್ತೀವಿ? ನಾಮಪದಗಳ ಮೇಲಿರ್ತಕ್ಕಂಥವಕ್ಕೆ ನಾವು ತದ್ದಿತಾಂತ ಅಂತ ಹೇಳ್ತೀವಿ. ಎಸ್. ನೆಕ್ಸ್ಟ್ ನೋಡಿ. ಪೂರ್ವ ಅಭ್ಯಾಸವಿಲ್ಲದಿದ್ದರೂ ಗತ್ಯಂತರವಿಲ್ಲದೆ ನಾನು ಪರೀಕ್ಷೆಗೆ ಹೋಗಬೇಕಾಯಿತು. ಗತ್ಯಂತರ ಇದರ ಸರಿಯಾದ ವಿಗ್ರಹ ರೂಪ ಯಾವುದು? ವಿಗ್ರಹ ರೂಪ ಅಂದರೆ ಬಿಡಿಸಿ ಬರೆಯೋದು. ಸೊ ನಾವು ಗತ್ಯಂತರವನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ? ಗತಿ ಅಧಿಕ್ ಅಂತರ, ಗತ್ಯಂತರ. ಓಕೆ. ನೆಕ್ಸ್ಟ್ ನೋಡಿ. ಸೋಮಾರಿತನದಿಂದ ಎಲ್ಲರನ್ನು ಹಾಳು ಮಾಡುತ್ತವೆ. ಸೋಮಾರಿತನ ಅಂತಕ್ಕಂಥದ್ದು ಏನು ಇಲ್ಲಿ? ತನ. ಓಕೆ, ಇದು ಸಹ ತದ್ದಿತಾಂತ ಭಾವನಾಮ ಆಗುತ್ತೆ. 1, 2, 3 ಪ್ರಶ್ನೆಗಳು ಪದೇ ಪದೇ ಬಂದರೆ ನಿಮಗೆ ಏನಾಗುತ್ತೆ? ಮನದಟ್ಟಾಗ್ಬಿಡುತ್ತೆ ಅದು. ಓಕೆ, ಇಲ್ಲಿ ಕಾಣಿಸ್ತಾ ಇಲ್ಲ ಯಾಕೋ, ಹಾಗಾಗಿ. ನೆಕ್ಸ್ಟ್ ನೋಡಿ. 55ನೇ ಪ್ರಶ್ನೆ. ಸತ್ಯ ಹರಿಶ್ಚಂದ್ರ ರೂಪಕದಲ್ಲಿ ಕನ್ಯಕ ಎಂಬ ಪಾತ್ರ ಬರುತ್ತದೆ. ಕನ್ಯಕ ಇದರ ತದ್ಭವ ರೂಪ. ತದ್ಭವ ತತ್ಸಮಗಳು ಸಹ ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರೆ, ಅವುಗಳನ್ನ ಸಹ ಮಿಸ್ ಮಾಡಿಬಿಡಿ. ಈ ಸಾರಿ ನೋಡಿ TET ಪ್ಯಾಟರ್ನ್ ತುಂಬಾ ಬದಲಾಗಿತ್ತು. ಯಾಕಂದರೆ ಗ್ರಾಮರ್ ಅಂದರೆ ವ್ಯಾಕರಣ ಏನಾಗಿದೆ ಅಂದರೆ ಛಂದಸ್ ಮೇಲೆ ಕೇಳಿಬಿಟ್ಟಿದ್ದಾರೆ ಈ ಸರಿ. ಸೊ ಪ್ರತಿ ಸರಿ ಛಂದಸ್ ಅಲ್ಲಿ ತನಕ ಹೋಗ್ತಾನೆ ಇರಲಿಲ್ಲ. ಸಂಧಿ ಭಾಳ ಅಂದರೆ ಸಮಾಸಗಳ ಬಗ್ಗೆ, ಕೆಲವೊಂದು ಅಲ್ಲೊಂದು ಇಲ್ಲೊಂದು ಅಲಂಕಾರಗಳ ಬಗ್ಗೆ ಕೇಳ್ತಾಯಿದ್ರು. ಸೊ ಈ ರೀತಿ ಇತ್ತು. ಆದರೆ ಈ ಸತಿ ಓವರಾಲ್ TET ಒಂದು ಪ್ರಶ್ನೆ ಪತ್ರಿಕೆ ಪ್ಯಾಟರ್ನೇ ಬದಲಾಗಿತ್ತು. ಸೊ ಸುಮಾರು ಜನ ಅಲ್ಲಿ ಅಂಕಗಳನ್ನು ಕಳೆದುಕೊಂಡಿದ್ದಾರೆ. ಓಕೆ, ಇರಲಿ. ಸೊ ಇದು ಒಂದು ಮಾಡೆಲನ್ನು ಇಟ್ಕೊಂಡು ಮುಂದೆ ಇದ್ರ ಮೇಲೆ ವರ್ಕ್ ಮಾಡ್ತಾ ಹೋದರೆ ಸೊ ನಮ್ಗೆ ಈಸಿ ಆಗುತ್ತೆ. ಇರಲಿ, ಪರವಾಗಿಲ್ಲ, ಆಗೋದಿಲ್ಲ, ಒಳ್ಳೆಯದಕ್ಕೆ ಅಂತಲೇ ಹೇಳ್ಕೊಂಡು ಮುಂದೆ ಹೋಗೋಣ. ಎಸ್, ಇಲ್ಲಿ ನೋಡಿ ಏನಾಗುತ್ತೆ? ಕನ್ಯಕ ಇದರ ತದ್ಭವ ರೂಪ ಕನ್ನಿಕೆ ಅಂತ ಆಗುತ್ತೆ. ಓಕೆ. ನೆಕ್ಸ್ಟು. ಓಕೆ, ಇಲ್ಲಿ ಬೇರೆ ಥರದ ಪ್ರಶ್ನೆಗಳು ಬರುತ್ತೆ. ಇರಲಿ, ಇವುಗಳನ್ನ ಒಂದು ಸ್ವಲ್ಪ ನೋಡ್ಕೊಂಡ್ಬಿಡೋಣ. ಇನ್ನೊಂದು 5. ಓಕೆ. ಕೆಳಗಿನ ವಾಕ್ಯಗಳಲ್ಲಿ ಆಯ್ದ ಪದಗಳಿಗೆ ಗೆರೆ ಎಳೆಯಲಾಗಿದೆ. ಇವುಗಳಿಗೆ ಸರಿಯಾದ ಸಮಾನಾರ್ಥಕ ಇಲ್ಲವೇ ಹತ್ತಿರ ಎನಿಸುವ ಪದಗಳನ್ನು ಆಯ್ಕೆ ಮಾಡಿ ಅಂತ. ಎಸ್, ಇಲ್ಲಿ ಇಂದಿನ ಕಾಲದಲ್ಲಿ ಕಳವಳಕ್ಕೂ ಹೆಚ್ಚಿನ ಬೆಲೆ ಇದೆ ಅಂತ. ಇಂದಿನ ಕಾಲದಲ್ಲಿ ಕಳವಳ ಅಲ್ಲ, ಅದು ಕವಳ. ಓಕೆ, ಸಾರಿ, ಕವಳಕ್ಕೂ ಹೆಚ್ಚಿನವೇ ಅಂದರೆ ಇಲ್ಲಿ ಕವಳ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಕವಳ ಅಂದರೆ ನಾವು ಏನು ಹೇಳ್ತೀವಿ? ಅಡಿಕೆ ಅಂತ ಹೇಳ್ತೀವಿ. ಓಕೆ, ಆಪ್ಷನ್ 2. ನೆಕ್ಸ್ಟ್, ಹೇಮವನ್ನು ವಿಶೇಷವಾಗಿ ಮದುವೆ ಮತ್ತು ನಾಮಕರಣವನ್ನು
ನಾಮಕರಣದಂತಹ ಕಾರ್ಯಕ್ರಮಗಳಲ್ಲಿ ಉಡುಗೊರೆಯಾಗಿ ಕೊಡ್ತಾರೆ. ಹೇಮ ಅಂತಂದರೆ ಏನು? ಇಲ್ಲಿ ಚಿನ್ನ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್, ಹಳೆಯ ತಲೆಮಾರಿನವರು ಇಂದಿಗೂ ಮುಂಡಾಸು ಧರಿಸುವುದನ್ನು ಕಾಣ್ತೇವೆ. ಮುಂಡಾಸು ಅಂದರೆ ಏನು ಹೇಳ್ತೀವಿ? ರುಮಾಲು. ಎಸ್, ಇದು ಪ್ರಶ್ನೆ ಬಂದಿತ್ತು. GPS ಇರಬೇಕಂತ ಅನಿಸುತ್ತೆ. ಸೊ ಇಲ್ಲ ಅಂದರೆ ಲಪ್ಪಟ್ಟೆ ಅಂತ ಕೇಳಿದ್ರು. ಲಪ್ಪಟ್ಟೆ ಅಂದರೂ ಸಹ ರುಮಾಲು, ತಲೆಗೆ ಸುತ್ತುವಂತಹ ಒಂದು ವಸ್ತ್ರ, ಬಟ್ಟೆ ಅಂತಲೂ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬನ್ನಿ. ಓಕೆ, ಇವೆರಡು ಪ್ರಶ್ನೆ ನೋಡ್ಕೊಂಡ್ಬಿಡೋಣ. ಮುಂದಿನದನ್ನು ನೆಕ್ಸ್ಟ್ ನೋಡೋಣ ಅಂತೆ. ಓಕೆ, ಸಾಕು. ಹಯವದನ ನಾಟಕ ತುಂಬ ಜನಪ್ರಿಯತೆ ಗಳಿಸಿತು. ಹಯವದನ ಅಂತಂದರೆ ಏನು? ಎಸ್, ಕುದುರೆ ಮುಖ. ಹಯ ಅಂದರೆ ಕುದುರೆ ಆಗುತ್ತೆ, ವದನ ಅಂದರೆ ಮುಖ, ಕುದುರೆ ಮುಖ. ಓಕೆ. ನೆಕ್ಸ್ಟು ಲಾಸ್ಟ್ ಇದೊಂದು ಪ್ರಶ್ನೆ ನೋಡೋಣ. ಉರಗ ಪ್ರಭೇದದಲ್ಲಿ, ಉರಗ ಅಂದರೆ ಹಾವಂತ ಹೇಳ್ತೀವಿ, ಕಾಣಿಸಿಕೊಳ್ಳುವ ಅಥವಾ ಗುರುತಿಸಿಕೊಳ್ಳುವ ಸಾಕಷ್ಟು ಜೀವಿಗಳು ಪೆಸಿಫಿಕ್ ತೀರದಲ್ಲಿ ಇವೆ. ಯಾವುವು? ಉರಗ ಪ್ರಭೇದ ಅಂತಂದರೆ ಹಾವು ಅಂತ ಹೇಳಿದೆ. ಸೊ ಉರಗ ಅಂದರೆ ಹಾವಾಗುತ್ತೆ. ಎಸ್ ಸ್ನೇಹಿತರೆ, ಸಾಕು. ಇವತ್ತು 60 ಪ್ರಶ್ನೆಗಳನ್ನು ಇದರಲ್ಲಿ ನೋಡ್ಕೊಂಡಿದ್ದೀವಿ. ಸೊ ಇನ್ನುಳಿದಂತಹ 40 ಪ್ರಶ್ನೆಗಳು. ಸೊ ಅವುಗಳನ್ನು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರೇನಾದರೂ ಇದೇ ಮೊದಲು ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಯಾವಾಗ ವೀಡಿಯೋನ ಹಾಕ್ತೀವೋ ಸೊ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಆವಾಗ ಆ ವಿಡಿಯೋನ ಈಸಿಯಾಗಿ ನೋಡ್ಬೋದು. ಇಲ್ಲಾಂದರೆ ಹುಡುಕುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಒಂದು ಆಯ್ಕೆಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಥ್ಯಾಂಕ್ ಯು. ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ.